ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಸುಮ್ಮನೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ಕೊಳ್ತಿದ್ದೀನಿ. ನಾಳೆ ಸಂಡೇ ಆಗಿರೋದ್ರಿಂದ ಓಟ್ ಮೀಲ್ ಬ್ರೇಕ್ಫಾಸ್ಟಿಗೆ ಮಾಡೋದ ಅಂತ ಹೇಳಿ ಆ ಓಟ್ ಮೀಲ್ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ನಾನಿಲ್ಲಿ ಓಟ್ ಮೀಲ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಫಸ್ಟೇ ಓಟ್ಸ್ನ ಸ್ವಲ್ಪ ಫ್ರೈ ಮಾಡಿ ತಣ್ಣಗೆ ಮಾಡ್ಕೊಂಡು ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಅದಕ್ಕೆ ನಾನು 1 ಗ್ಲಾಸ್ ಆಫ್ ಮಿಲ್ಕ್ನ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಮಿಲ್ಕ್ ಬೇಡ ಅಂದರೆ ನೀವು ಕೋಕೋನಟ್ ಮಿಲ್ಕು, ಬಾದಾಮ್ ಮಿಲ್ಕು ಈ ಥರ ಆಪ್ಷನ್ಸ್ ಇದೆ, ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಗುಡ್ ಲೈಫ್ ಮಿಲ್ಕ್ ಆ್ಯಡ್ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟು ನಾನು ಸ್ವಲ್ಪ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಯಾಕಂದರೆ ಚಿಯಾ ಸೀಡ್ಸ್ ಒಂಥರ ಟೇಸ್ಟ್ ಇಲ್ಲ ಅಂದರೂ ಅದೊಂಥರ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಡೆಸರ್ಟ್ಗಳಲ್ಲಿ. ಪ್ಲಸ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ನಿಮ್ಮ ಸ್ಕಿನ್ ಆ್ಯಂಡ್ ಹೇರ್ ಆ್ಯಂಡ್ ನಿಮ್ಮ ಹೆಲ್ತಿಗೆ, ವೆಯ್ಟ್ ಲಾಸಿಗೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಇಟ್ ಹ್ಯಾಸ್ ಅ ಹ್ಯೂಜ್ ಬೆನಿಫಿಟ್ಸ್. ನೆಕ್ಸ್ಟ್ ಬಂದು ನಾನು ಮ್ಯಾಂಗೋ ಶೇಕ್ ಆರ್ಡ್ರ್ ಮಾಡ್ಕೊಂಡಿದ್ದೆ ಸಬ್ವೇಯಲ್ಲಿ. ಅದು ಮಿಕ್ಕಿತ್ತು ಅಂತ ನಾನು ಮ್ಯಾಂಗೋ ಶೇಕ್ ಕೂಡ ಆ್ಯಡ್ ಮಾಡಿಕೊಂಡೆ. ಇಲ್ಲಾಂದರೆ ನಿಮಗೆ ಮ್ಯಾಂಗೋ ಇದೆ ಹಣ್ಣಾಗಿರೋದು ಅಂದರೆ ಅದನ್ನು ಕೂಡ ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ, ಸಖತ್ ಟೇಸ್ಟ್ ಕೊಡುತ್ತೆ ಮ್ಯಾಂಗೋ ಹಾಕ್ಕೊಂಡ್ರೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲ ಅಂದರೂ ಇಟ್ಸ್ ಓಕೆ. ನೆಕ್ಸ್ಟ್ ಬಂದು ನಾನು ಯೋಗರ್ಟ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಗ್ರೀಕ್ ಯೋಗರ್ಟು 1-2 ಸ್ಪೂನು. ಇದು ಕೂಡ ಅಷ್ಟೇ, ನಿಮಗೆ ಇದ್ದರೆ ಆಪ್ಷನಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ನೆಕ್ಸ್ಟ್ ಬಂದು ಹನಿ ಹಾಕ್ಕೊಳ್ಳಿ. ನ್ಯಾಚುರಲ್ ಶುಗರಿಗೆ ನಾನು 1 ಟೇಬಲ್ ಸ್ಪೂನ್ ಆಫ್ ಹನಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಇಷ್ಟೆಲ್ಲ ಆ್ಯಡ್ ಮಾಡಿ ನೀವು ಮಿಕ್ಸ್ ಮಾಡಿ ಕೂಡ ಇಟ್ಬಿಡ್ಬೋದು. ನಾನು ಮಿಕ್ಸ್ ಮಾಡ್ತಿಲ್ಲ, ಮಿಲ್ಕ್ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದ್ರಿಂದನೇ ಓವರ್ ನೈಟ್ ಇಟ್ಟಾಗ ನೀಟಾಗಿ ಸೋಕಾಗಿ ಅದೇ ಸ್ವಲ್ಪ ಅಬ್ಸರ್ವ್ ಆಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ನನಗೆ ಇಷ್ಟ ಆಗಿರೋ ಥರ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೀವು ನಿಮ್ಗೆ ಇಷ್ಟ ಆಗಿರೋ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಒಂದು ಟಿಪ್ಸ್ ಏನಂದರೆ ಹುಳಿ ಮತ್ತು ಸ್ವೀಟ್ ಇರೋ ಅಂಥ ಫ್ರೂಟ್ಸ್ನ ಒಟ್ಟಿಗೆ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ನಾನಿಲ್ಲಿ ಬನಾನಾ ಆ್ಯಂಡ್ ಆ್ಯಪಲ್ ಕಾಂಬಿನೇಷನ್ನ ಮಾಡ್ಕೊಳ್ತಿದ್ದೀನಿ ಓಟ್ ಮೀಲಲ್ಲಿ. ನೀವೇನಾದರೂ ಲೈಕ್ ಇದಕ್ಕೆ ಸ್ಟ್ರಾಬೆರಿ ಕೂಡ ಆ್ಯಡ್ ಮಾಡ್ಬೋದು. ಒಟ್ಟಿನಲ್ಲಿ ತುಂಬ ಸೋರ್ ಫ್ರೂಟ್ ಆ್ಯಂಡ್ ಸ್ವೀಟ್ ಫ್ರೂಟ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೇನು ಆಪ್ಷನ್ ಇದೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು ಅಂತ ಅಷ್ಟೇ. ಓಕೆ. ಆ್ಯಂಡ್ ನೆಕ್ಸ್ಟ್ ನಾನು ಸ್ವಲ್ಪ 1-2 ಡೇಟ್ಸ್ನ ಹಾಕ್ಕೊಂಡೆ. ಇದು ಅಜ್ವಾ ಡೇಟ್ಸ್ ಅಂತ ಹೇಳ್ತಾರೆ, ಸ್ವಲ್ಪ ಜಾಸ್ತಿನೇ ಸ್ವೀಟ್ ಇರುತ್ತೆ. ನೀವು ನಾರ್ಮಲ್ ಡೇಟ್ಸ್ ಕೂಡ ಹಾಕ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಸೀಡ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಇದೆಲ್ಲ ಕೂಡ ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದೆಲ್ಲನೂ ನಿಮಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡಿ ಡೆಕೋರೇಟ್ ಮಾಡ್ಕೊಳ್ಬೋದು. ನಾನು ತುಂಬ ಸಣ್ಣದಾಗೇನು ಕಟ್ ಮಾಡಿಲ್ಲ, ಸ್ವಲ್ಪ ಬಾಯಿಗೆ ಸಿಗೋ ಥರನೇ ಒಂದು ಹಾಫ್ ಪೀಸ್ ಮಾಡಿ ಹಾಕ್ಕೊಂಡೆ ಡ್ರೈ ಫ್ರೂಟ್ಸು ಪ್ಲಸ್ ಸೀಡ್ಸ್, ನಟ್ಸ್ ಎಲ್ಲನೂ. ಆ್ಯಂಡ್ ನೆಕ್ಸ್ಟು ಆ್ಯಪಲ್ನೂ ಅಷ್ಟೇ ನಿಮಗೆ ಇಷ್ಟ ಆಗೋ ಥರ ಶೇಪಲ್ಲಿ ಆ್ಯಪಲ್ನ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸಣ್ಣದಕ್ಕೆ ಕಟ್ ಮಾಡಿಕೊಂಡೆ. ನೀವು ಬೇಕಾದರೆ ಜಸ್ಟ್ ಸ್ಲೈಡಾಗಿ ಕೂಡ ಕಟ್ ಮಾಡಿ ಡೆಕೋರೇಟ್ ಮಾಡ್ಕೊಳ್ಬೋದು. ನಾನು ಈ ಓಟ್ ಮೀಲ್ ಪ್ರಿಪೇರ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಲೈಕ್ 11 o'clock ಆಗಿಬಿಟ್ಟಿತ್ತು. ನಾಳೆ ಮಾರ್ನಿಂಗ್ ತಿನ್ನೋದಕ್ಕೆ ಅಲ್ವಾ, ಅದಕ್ಕೆ ಸ್ವಲ್ಪ ಫ್ರಿಡ್ಜಲ್ಲಿ ಓವರ್ ನೈಟ್ ಇಟ್ಟರೆ ಸಖತ್ ಟೇಸ್ಟಿಯಾಗಿರುತ್ತೆ ಅಂತ ಆ ಥರ ಮಾಡಿದೆ. ಆ್ಯಂಡ್ ಮನೇಲಿ ಎಲ್ಲರೂ ಮಲಗಿಬಿಟ್ಟಿದ್ರು, ನಾನು ಕುತ್ಕೊಂಡು ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ನೆಕ್ಸ್ಟು ಇದಕ್ಕೆ ನಾನು ಡ್ರೈ ಕೋಕೋನಟ್ ಪೌಡರ್ನ ಹಾಕ್ಕೊಂಡೆ. ನೀವು ಬೇಕಾದರೆ ಕೊಬ್ಬರಿ ಇದೆ ಅಂದರೆ ಕೊಬ್ಬರಿನೂ ಹಾಕ್ಕೊಳ್ಬೋದು, ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ದೆನ್ ಅದನ್ನು ಓವರ್ ನೈಟ್ ಫ್ರಿಡ್ಜಲ್ಲಿ ಇಟ್ಟು ಸೆಟಲ್ ಮಾಡಿ ನೆಕ್ಸ್ಟು ವೀಕೆಂಡ್ ಕೆಲಸಗಳು ಏನಿದೆ ಅದನ್ನು ಮುಗಿಸ್ಕೊಳ್ತಿದ್ದೆ. ಸ್ವಲ್ಪ ಸ್ಕ್ರೀನ್ ಎಲ್ಲ ಚೇಂಜ್ ಮಾಡೋದಿತ್ತು, ಸೊ ಅದೆಲ್ಲ ಮಾಡಿಕೊಂಡು ಚಿಕ್ಕ ಪುಟ್ಟ ಮನೆ ಕೆಲಸಗಳು, ಕ್ಲೀನಿಂಗ್ ಅದು ಅಂತ ಇತ್ತು. ಅದೆಲ್ಲ ಮುಗಿಸಿ ನನ್ನ ಸೆಲ್ಫ್ ಕೇರ್ ರೊಟೀನ್ ಕೂಡ ಮಾಡೋದಿತ್ತು, ಅದನ್ನು ಸ್ವಲ್ಪ ಮಾಡಿಕೊಂಡೆ. ಇವಾಗ ಅಷ್ಟೊಂದು ಸೆಲ್ಫ್ ಕೇರ್ ಬಗ್ಗೆ ಗಮನ ಕೊಡೋಕ್ಕಾಗ್ತಿಲ್ಲ, ಲೈಕ್ ಸ್ಕಿನ್ ಕೇರ್, ಹೇರ್ ಕೇರ್ ಅಂತ. ಆದರೂ ಟೈಮ್ ಸಿಕ್ಕಿದಾಗ ಸ್ವಲ್ಪ ಮಾಡ್ತಿದ್ದೀನಿ. ಏರ್ ಆಯಿಲಿಂಗ್ ಮಾಡ್ಕೊಳ್ಬೇಕಿತ್ತು, ಸೊ ಅದಕ್ಕೋಸ್ಕರ ಏರ್ ಆಯಿಲಿಂಗು ಕೂಡ ಮುಗಿಸ್ಕೊಳ್ತಿದ್ದೆ. ನಾನಿಲ್ಲಿ ಜಸ್ಟ್ ಪ್ಲೇನ್ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಇವಾಗ ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಥರ ಆಯಿಲ್, ರೋಸ್ಮೆರಿ ಆಗಲಿ, ಟೀ ಟ್ರೀ ಆಗಲಿ, ಹರ್ಬ್ ಆಯಿಲ್ಗಳನ್ನ ಯಾವುದೂ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೋಸ್ಕರ ಆ್ಯಂಡ್ ನಿಮ್ಗೇನಾದರೂ ಡ್ಯಾಂಡ್ರಫ್ ಏನಾದರೂ ಇದೆ ಅಂತಂದರೆ ಓವರ್ ನೈಟ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಆಯಿಲ್. ಡ್ಯಾಂಡ್ರಫ್ ಏನಿಲ್ಲ ಅಂದರೆ ಓವರ್ ನೈಟ್ ಕೂಡ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇರ್ ಲೆಂತಿಗೆಲ್ಲ. ನೆಕ್ಸ್ಟು ನನ್ನ ಪ್ರೆಗ್ನೆನ್ಸಿಯಲ್ಲಿ ಈ ಬಯೋ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ಸ್ಟ್ರೆಚ್ ಮಾರ್ಕಿಗೆ, ಸ್ವಲ್ಪ ಡ್ರೈ ಸ್ಕಿನ್ನಿಗೆಲ್ಲನೂ.
ನೆಕ್ಸ್ಟ್ ಬಂದು ನನಗೆ ಇವತ್ತು ಸ್ವಲ್ಪ ಅಪ್ಪರ್ ಲಿಪ್ಸ್ ಮಾಡ್ಕೊಳ್ಳೋದಿತ್ತು, ಐಬ್ರೋ ಮಾಡ್ಕೊಳ್ಳೋದಿತ್ತು. ಅದಕ್ಕಾಗಿ ಎಲ್ಲ ಕೆಲಸನೂ ಮುಗಿಸಿ ಫ್ರೆಶ್ ಅಪ್ ಆಗಿ ಇದನ್ನು ಇವಾಗ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಅಪ್ಪರ್ ಲಿಪ್ಸ್ ಮಾಡೋದಕ್ಕೆ ಪ್ಲೇನ್ ಆಲೋವೆರಾ ಜೆಲ್ ಯೂಸ್ ಮಾಡ್ತಿದ್ದೀನಿ. ಡ್ರೈ ಸ್ಕಿನ್ ಮೇಲೆ ಯಾವತ್ತೂ ಅಷ್ಟೇ ನೀವು ಶೇವ್ ಮಾಡೋಕ್ಕೆ ಹೋಗಬಾರ್ದು. ಆ್ಯಂಡ್ ನಾನು ನೈಟ್ ಸ್ಕಿನ್ ಕೇರಲ್ಲಿ ಏನು ಅಷ್ಟಾಗಿ ಯೂಸ್ ಮಾಡ್ತಿಲ್ಲ ಇವಾಗ. ಸೊ ಅದಕ್ಕಾಗಿ ಇವತ್ತು ಆಲೋವೆರಾ ಅದು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದ ಸ್ಕಿನ್ನಿಗೆ ಅಂತ ಹೇಳಿ ಆಲ್ ಓವರ್ ಫೇಸ್ ನಾನು ಆಲೋವೆರಾ ಕೂಡ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಅಪ್ಪರ್ ಲಿಪ್ಸ್ ಮಾಡಬೇಕಲ್ಲ, ಸೊ ಅದೇ ಚಾನ್ಸಲ್ಲಿ ಫೇಸ್ ಮಸಾಜ್ ಕೂಡ ಮಾಡ್ಕೊಳ್ಳೋದ ಅಂತ ಹೇಳಿ ಮಾಡಿಕೊಂಡೆ. ಆ್ಯಂಡ್ ಇದು ಬಂದು ಕಾರ್ಮೆಸಿಯಿಂದ ಪರ್ಚೇಸ್ ಮಾಡ್ಕೊಂಡಿರೋಂಥ ರೇಸರು, ಫೇಸ್ ರೇಸರು. ಯಾವಾಗಲೂ ಅಷ್ಟೇ ನೀವು ಫೇಸಿಗೆ ರೇಸರ್ ಯೂಸ್ ಮಾಡ್ತೀರಾ ಅಂತಂದರೆ ತುಂಬ ಕೇರ್ಫುಲ್ಲಾಗಿ ಬ್ಲೇಡ್ಸ್ನ ಚೂಸ್ ಮಾಡಿ. ಅದು ಪ್ಲೇನ್ ಆಗಿರಬಾರ್ದು, ಜಿಗ್ ಜಾಗ್ ಡಿಸೈನ್ ಇರಬೇಕು ಆ ರೇಸರಲ್ಲಿ. ದೆನ್ ನೀವು ಹೇರ್ನ ಶೇವ್ ಮಾಡಬೇಕಾದ್ರೆ ಫೇಸಲ್ಲಿ ಹೇರ್ ಯಾವ ಕಡೆ ಬೆಳೆದಿರುತ್ತೆ ಆ ಕಡೆಗೇ ಶೇವ್ ಮಾಡ್ಕೊಂಡು ಹೋಗಿ, ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡೋಕ್ಕೆ ಹೋಗಬೇಡಿ. ಓಕೆ. ಆ್ಯಂಡ್ ದೆನ್ ನಂದು ಐಬ್ರೋಸು ಕೂಡ ಮುಗೀತು ಆ್ಯಂಡ್ ಅಪ್ಪರ್ ಲಿಪ್ಸ್ ಕೂಡ ಮುಗೀತು. ನನ್ನ ಸೆಲ್ಫ್ ಕೇರ್ ರುಟೀನಲ್ಲಿ ಇಷ್ಟು ಮುಗೀತು. ಈ 2 ಪ್ರಾಡಕ್ಟ್ನ ಯೂಸ್ ಮಾಡಿ ನಾನು ಐಬ್ರೋ ಆ್ಯಂಡ್ ಅಪ್ಪರ್ ಲಿಪ್ಸ್ ಎಲ್ಲ ಮಾಡಿ ಆಯಿತು. ಆ್ಯಂಡ್ ಕಾರ್ಮೆಸಿ ಫೇಸ್ ರೇಸರ್ ಜೊತೆ ನಿಮಗೆ ಐಬ್ರೋ ರೇಸರ್ ಕೂಡ ಸಿಗುತ್ತೆ ಇವಾಗ. ಅದನ್ನು ಯೂಸ್ ಮಾಡ್ಕೊಳ್ಬೋದು, ಸ್ವಲ್ಪ ಸೇಫಾಗಿರುತ್ತೆ ಐಬ್ರೋಸ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ದ್ಯಾಟ್ಸ್ ಆಲ್. ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗು. ನನ್ನ ಫೇಸ್ ಅಂತೂ ಫುಲ್ ಊದ್ಕೊಂಡ್ಬಿಟ್ಟಿದೆ. ಈಗ ಎಲ್ಲ ನನಗೆ ಬೆಳಗ್ಗೆ ಟೈಮು ಒಂದು 1/2 ಅವರ್ 1 ಅವರ್ ತನಕ ಫೇಸ್ ಸ್ವೆಲ್ಲಿಂಗ್ ಇರುತ್ತೆ. ಆ್ಯಂಡ್ ನೆಕ್ಸ್ಟು ನಾನು ಫ್ಲ್ಯಾಕ್ಸೀಡ್ ಜೆಲ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಏರ್ ಮಾಸ್ಕಾಗಿ. ನನ್ನ ಹೇರ್ಗೆ 1/2 ಅವರ್ ಟು 1 ಅವರ್ ಅಪ್ಲೈ ಮಾಡಿ ಬಿಟ್ಬಿಡ್ತೀನಿ. ಯಾಕಂದರೆ ಫ್ಲ್ಯಾಕ್ಸೀಡ್ ಜೆಲ್ಲು ನಿಮಗೆ ನ್ಯಾಚುರಲಿ ಫ್ರೀಝಿ ಏರ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇದರಲ್ಲೂ ಕೂಡ ಇಟ್ಸ್ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು. ನಿಮ್ಮ ಸ್ಕ್ಯಾಲ್ಪ್ ಹೆಲ್ತಿಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನ್ಯಾಚುರಲ್ ಸ್ಮೂತ್ನಿಂಗ್ ಮಾಡೋದು, ಲೈಕ್ ನ್ಯಾಚುರಲ್ ಆಗಿ ಹೇರ್ನ ಸ್ಮೂತಾಗಿ ಇಟ್ಕೊಳ್ಳೋದು ಕೂಡ ಹೆಲ್ಪ್ ಮಾಡುತ್ತೆ. ನಾನು ಇದನ್ನು ಹೇರ್ ಮಾಸ್ಕಾಗಿ ವೀಕ್ಲಿ 1 ಟೈಮ್ ಯೂಸ್ ಮಾಡ್ಕೊಂಡು ಬರ್ತೀನಿ. ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಸ್ಕ್ಯಾಲ್ಪ್ ಮಸಾಜ್ ಮಾಡ್ಕೊಳ್ಳಿ, ಅಬ್ಸರ್ವ್ ಆಗೋ ಥರ ಫ್ಲ್ಯಾಕ್ಸೀಡ್ ಜೆಲ್ ನಿಮ್ಮ ಸ್ಕ್ಯಾಲ್ಪಿಗೆ. ಓಕೆ. ಆ್ಯಂಡ್ ಇದನ್ನು ನೀವು ಮನೆಯಲ್ಲೇ ಫ್ಲ್ಯಾಕ್ಸೀಡ್ ಜೆಲ್ ಮಾಡಿ ಬಾಟ್ಲಿಗೆ ಸ್ಟೋರ್ ಮಾಡಿ ಇಡ್ಬೋದು. ನಾನು ಅದೇ ಥರ ಮಾಡ್ಕೊಳ್ತಿದ್ದೆ. ನನಗಿವಾಗ ಸ್ವಲ್ಪ ಅಷ್ಟೊಂದು ಪೇಷನ್ಸ್ ಎಲ್ಲ ಮಾಡಿ ತುಂಬಿ ಎಲ್ಲ ಇಡೋದು, ಅದಕ್ಕೋಸ್ಕರ ಪರ್ಚೇಸ್ ಮಾಡಿ ಇಟ್ಕೊಂಡೆ. ಸೊ ವೀಕ್ಲಿ 1 ಟೈಮ್ ಅಪ್ಲೈ ಮಾಡ್ಕೊಳ್ಳೋದ ಅಂತ. ಸೊ ಹೇರ್ ಮಸಾಜ್ ಎಲ್ಲ ಮುಗಿಸಿ ನನಗೆ ಸಂಡೇನೂ ಡ್ಯೂಟಿ ಇರೋದ್ರಿಂದ ಡ್ಯೂಟಿಗೆ ಹೋಗಲೇಬೇಕು. ಅದಕ್ಕೋಸ್ಕರ ಮಧ್ಯಾಹ್ನ ಲಂಚ್ ಕೂಡ ಪ್ರಿಪೇರ್ ಮಾಡೋದಿತ್ತು. ಸೊ ನಾನು ಮತ್ತು ನನ್ನ ಹಸ್ಬೆಂಡು ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡ್ಕೊಳ್ತಿದ್ವಿ. ಇವತ್ತು ಲಂಚಿಗೆ ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ತಿದ್ದೀವಿ. ಅದಕ್ಕೆ ನಾವು ಹಾಕ್ತಿರೋ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಸಿಂಪಲ್. ಟೊಮೆಟೊ ಆ್ಯಂಡ್ ಆನಿಯನ್ ಆ್ಯಂಡ್ ಮಿಕ್ಸ್ಡ್ ವೆಜಿಟೇಬಲ್ಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆ್ಯಂಡ್ ಅದೇ ಗ್ಯಾಪಲ್ಲಿ ಮನೇಲಿ ಎಲ್ರಿಗೂ 1 ಕಪ್ ಓಟ್ ಮೀಲ್ ಹಾಕ್ಕೊಡ್ತಿದ್ದೀನಿ ತಿನ್ನೋದಕ್ಕೆ. ಇದೆಲ್ಲ ಯೂಶ್ವಲಿ ಮನೆಯಲ್ಲಿ ಯಾರಿಗೂ ಕೂಡ ಬ್ರೇಕ್ಫಾಸ್ಟ್ ತಿಂದಿದ್ದು ಫೀಲ್ ಕೊಡಲ್ಲ. ಅದಕ್ಕೋಸ್ಕರ 1-2 3 ಸ್ಪೂನ್ ಹಾಕಿ ಅದು ಮಾರ್ನಿಂಗ್ ಸ್ನ್ಯಾಕ್ಸ್ ಥರ ತಿನ್ಕೊಳ್ಳಿ ಅಂತ ಹೇಳಿ ಎಲ್ರಿಗೂ ಹಾಕ್ಕೊಡ್ತಿದ್ದೆ. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಮಾರ್ನಿಂಗ್ ಎಲ್ಲ ಮಿಕ್ಸ್ ಮಾಡಿದ ಮೇಲಂತೂ ಒಳ್ಳೆ ಡೆಸರ್ಟ್ ಫೀಲಿಂಗ್ ಕೊಡ್ತಿತ್ತು. ನೆಕ್ಸ್ಟು ಪಲಾವ್ ಮಾಡ್ಕೊಂಡು ಬಿಡೋದ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ರೆಕಾರ್ಡ್ ಮಾಡ್ತಿದ್ದೆ, ನಮ್ಮ ಮನೆಯವರು ಕುಕ್ಕಿಂಗ್ ಮಾಡ್ಕೊಳ್ತಿದ್ರು. ಜಸ್ಟ್ ಮೆಷರ್ಮೆಂಟಿಗೆ ಅಂತ ಇದರಲ್ಲೊಂದು ಆಯಿಲ್ ಹಾಕ್ಕೊಂಡು ಇಟ್ಕೊಂಡ್ರು. ಸೊ ಇಷ್ಟು ಆಯಿಲು, ನನಗೆ ಎಷ್ಟು ಸ್ಪೂನ್ ಅಂತ ಏನೂ ಗೊತ್ತಿಲ್ಲ. ಆ್ಯಂಡ್ ನಾನು ಕುಕ್ಕಿಂಗಲ್ಲಿ ತುಂಬ ಎಕ್ಸ್ಪರ್ಟ್ ಅಂತ ಏನೂ ಇಲ್ಲ, ನಮಗೆ ಬರೋ ಥರ ಮಾಡ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಆದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಚೆನ್ನಾಗಿ ಕುಕ್ಕಿಂಗ್ ಬರುತ್ತೆ. ದೆನ್ ಆಯಿಲ್ ಆದಮೇಲೆ ಅದಕ್ಕೆ ಮಸಾಲಗಳು ಹಾಕ್ಕೊಂಡ್ರು. ಅದೇ ಪಲಾವ್ ಮಸಾಲ ಇರುತ್ತಲ್ಲ, ಎಲೆ, ಚಕ್ಕೆ, ಲವಂಗ ಇದೆಲ್ಲ ಹಾಕ್ಕೊಂಡು. ಆ್ಯಂಡ್ ನೆಕ್ಸ್ಟು ಆನಿಯನ್ ಆ್ಯಂಡ್ ಗ್ರೀನ್ ಚಿಲ್ಲಿ. ಸೊ ಇದೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾರೆ. ಆ್ಯಂಡ್ ದೆನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ಹಾಕ್ಕೊಂಡು ಇದ್ರ ಜೊತೆಗೇ ಅದನ್ನು ರೋಸ್ಟ್ ಮಾಡ್ಕೊಳ್ತಿದ್ದಾರೆ. ನಾನು ಮಾಡ್ತಿಲ್ವಲ್ಲ, ಅದಕ್ಕೆ ಹಂಗೆ ಹೇಳ್ತಿದ್ದೀನಿ ಅಷ್ಟೇ. ನೆಕ್ಸ್ಟು ಏನಂದರೆ, ನಾನು ಕುಕ್ಕಿಂಗ್ ಮಾಡಬೇಕಾದ್ರೆ ಯೂಶ್ವಲಿ ಯಾರ ಜೊತೆಗಿರಬಾರ್ದು. ಅಂದರೆ ಏನಂದರೆ, ನಾನು ಕುಕ್ಕಿಂಗ್ ಮಾಡ್ಬೇಕಾದ್ರೆ ಯಾರಾದರೂ ಇನ್ಸ್ಟ್ರಕ್ಷನ್ ಕೊಡ್ತಿದ್ರೆ ಅದು ನನಗೆ ಮರ್ತೋಗುತ್ತೆ ಏನು ಮಾಡಬೇಕು ಬಿಡಬೇಕು ಅನ್ನೋದು. ಅದಕ್ಕೋಸ್ಕರ ಅದೇ ಅವ್ರು ಕುಕ್ಕಿಂಗ್ ಮಾಡಬೇಕಾದ್ರೆ ನಾನು ಕುತ್ಕೊಂಡು ಇನ್ಸ್ಟ್ರಕ್ಷನ್ ಅದು ಹಂಗಲ್ಲ, ಇದು ಹಿಂಗೆ ಅದು ಹಿಂಗೆ ಅಂತ ಅವರೇ ಎಕ್ಸ್ಪರ್ಟು. ಬಟ್ ಸ್ಟಿಲ್ ಅದೊಂದು ಲೇಡೀಸ್ದು ಇರುತ್ತಲ್ಲ ಕಮೆಂಟ್ರಿ ಮಾಡೋದು ಕುಕ್ಕಿಂಗಲ್ಲಿ, ಅದು ನಾನು ಸೈಡಲ್ಲಿ ನಿಂತ್ಕೊಂಡು ಮಾಡ್ತಿರ್ತೀನಿ. ಸೊ ನೆಕ್ಸ್ಟ್ ಬಂದು ಟೊಮೆಟೊ. ಸೊ ಟೊಮೆಟೊನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ವಿ.
ನಿಮಗೆ ಸ್ವಲ್ಪ ಜಾಸ್ತಿ ಪುಡಿ ಪುಡಿಯಾಗಿ ಬೇಕು ಅಂದರೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಂದರೆ ಸ್ವಲ್ಪ ಎಕ್ಸಸ್ ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕಡಿಮೆ ಆಯಿಲ್ ಹಾಕ್ಕೊಂಡು ಕೂಡ ಕುಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದು ಒಂದು 2 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಹಾಕ್ಕೊಂಡ್ವಿ. ಆ್ಯಂಡ್ ಸ್ವಲ್ಪ ಎಗ್ಗೆಲ್ಲ ತಂದಿದ್ದು ಅದೆಲ್ಲ ಅರೇಂಜ್ ಮಾಡೋದು. ಸೊ ಎಗ್ಗೆಲ್ಲ ಅರೇಂಜ್ ಮಾಡಿಕೊಂಡೆ ನಾನು ಟ್ರೇಗೆ. ದೆನ್ ಕಲರ್ಗೋಸ್ಕರ ಟರ್ಮರಿಕ್ ಪೌಡ್ರ್ ಆ್ಯಡ್ ಮಾಡ್ಕೊಂಡ್ವಿ. ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೆ, ಮರ್ತೋಯ್ತು. ಅದಾದಮೇಲೆ ಗರಂ ಮಸಾಲ 1 ಸ್ಪೂನ್ ಇಷ್ಟೇ ಆ್ಯಡ್ ಮಾಡಿದ್ದು ಮಸಾಲದಲ್ಲಿ. ಆ್ಯಂಡ್ ನೆಕ್ಸ್ಟು ವೆಜಿಟೇಬಲ್ಸ್ ಏನೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದೆಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ದೀವಿ. ಆ್ಯಂಡ್ ನೆಕ್ಸ್ಟು ಒಂದು 2 ಟೇಬಲ್ ಸ್ಪೂನ್ ಆಫ್ ಕರ್ಡ್ನ ಆ್ಯಡ್ ಮಾಡ್ಕೊಳ್ತಿದ್ದೀವಿ. ಸೊ ಕರ್ಡ್ ಕೂಡ ಆ್ಯಡ್ ಮಾಡಿಕೊಂಡು ಆ್ಯಂಡ್ ರೈಸ್ನ ಅಷ್ಟೇ ಯಾವಾಗಲೂ ಪಲಾವ್ ಮಾಡಬೇಕಾದ್ರೆ ಒಂದು 20 ಮಿನಿಟ್ಸ್ ಅಥವಾ ಒಂದು 15 ಮಿನಿಟ್ಸ್ ಮುಂಚೆನಾದರೂ ನೆನೆದಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ನಾವು ರೈಸ್ನ ಕೂಡ ವಾಶ್ ಮಾಡಿ ಸೋಕ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಳ್ತಿದ್ದೆ ಹಂಗೇ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು. ಇದಿಷ್ಟನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೊಂಡು ನೆಕ್ಸ್ಟು ರೈಸ್ ಹಾಕಿದರೆ ಮುಗೀತು. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಯಿತು. ಸೊ ದೆನ್ ವಿ ಹ್ಯಾವ್ ಟು ಆ್ಯಡ್ ರೈಸ್ನ ಆ್ಯಡ್ ಮಾಡ್ಕೊಂಡು ದೆನ್ ಅದಕ್ಕೆ ಬೇಕಾಗಿರೋಷ್ಟು ಮೆಷರ್ಮೆಂಟ್ ವಾಟರ್ನ ಹಾಕ್ಕೊಳ್ತಿದ್ದೀವಿ. ಇಟ್ಸ್ ಡಿಪೆಂಡ್ ಆನ್ ದ ರೈಸ್ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ಅದಕ್ಕೆ ಕರೆಕ್ಟು ವಾಟ್ರ್ ಹಾಕಿದ್ರೂ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಯಾವಾಗಲೂ ಒಂದು 1/2 ಗ್ಲಾಸ್ ಕಡಿಮೆ ವಾಟ್ರ್ ಹಾಕ್ಕೊಂಡ್ರೆ ರೈಸ್ ಪುರಿ ಅಂದರೆ ಉದುರಾಗಿ ಬರುತ್ತೆ. ಓಕೆ, ಸೊ ನಾವು ಇಲ್ಲಿ ರೈಸ್ ಸ್ವಲ್ಪ ಏನದು ಬುಲೆಟ್ ರೈಸ್ ಏನು ಹೇಳ್ತಾರೆ ಗೊತ್ತಿಲ್ಲ, ಸಮಥಿಂಗ್ ಗಟ್ಟಿ ರೈಸ್ ಇದು. ಸೊ ಅದಕ್ಕೋಸ್ಕರ ನೀರು ಸ್ವಲ್ಪ ಕರೆಕ್ಟ್ ಮೆಷರ್ಮೆಂಟಿಗೆ ಹಾಕ್ಕೊಂಡ್ವಿ. ಆ್ಯಂಡ್ ಫೈನಲ್ ಟಚ್ ಲೆಮನ್. ಸೊ ಒಂದು 1/2 ಲೆಮನ್ನ ಹಿಂಡ್ಬಿಟ್ಟು ಕುಕ್ಕರ್ ಮುಚ್ಚಿದ್ದಾಯಿತು. ಆ್ಯಂಡ್ ನೆಕ್ಸ್ಟು ಮನೆಯಲ್ಲಿ ಎಲ್ರಿಗೂ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಷ್ಟ್ರಲ್ಲಿಗೆ ಒಂದು 45 ಮಿನಿಟ್ಸ್ ಆಗಿಬಿಡ್ತು ನಿಧಾನಕ್ಕೆ ಮಾಡಿಕೊಂಡು. ಸೊ ಎಲ್ಲರಿಗೂ ದೋಸೆ ಹಾಕ್ಕೊಟ್ಬಿಡೋದ ಅಂತ ಹೇಳ್ಬಿಟ್ಟು ದೋಸೆನೂ ಕೂಡ ಹಾಕ್ಕೊಳ್ತಾ ಇದ್ದೆ ಬ್ರೇಕ್ಫಾಸ್ಟಿಗೆ. ಅಷ್ಟರಲ್ಲಿ ಪಲಾವ್ ಕೂಡ ರೆಡಿ ಆಯಿತು. ನೀವೇ ನೋಡ್ಬೋದು, ತುಂಬ ಸಿಂಪಲಾಗಿ ಆ್ಯಂಡ್ ಚೆನ್ನಾಗಿ ಬಂದಿದೆ ಪಲಾವ್. ಇದಕ್ಕೆ ಸ್ವಲ್ಪ ಸೈಡ್ ಡಿಶ್ ಮೊಸರು ಬಜ್ಜಿನೋ ಅಥವಾ ಪನ್ನೀರ್ ಗ್ರೇವಿನೋ, ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್ನು ಇದ್ದರೆ ಇನ್ನೂ ಸಖತ್ ಟೇಸ್ಟಿಯಾಗಿರುತ್ತೆ. ಪಲಾವ್ ಸಖತ್ತಾಗಿತ್ತು. ಕ್ರೆಡಿಟ್ ಗೋಸ್ ಟು ಮೈ ಹಸ್ಬೆಂಡ್. ಓಕೆ, ಸೊ ಎಲ್ಲ ಮುಗೀತು ಕುಕ್ಕಿಂಗ್ದು. ನೆಕ್ಸ್ಟ್ ಬಂದು ಫ್ಲಾಕ್ಸೀಡ್ ಜೆಲ್ ಹಾಕ್ಕೊಂಡು ಫೇಸ್ಗೂ ಕೂಡ ಒಂದು 5 to 10 ಮಿನಿಟ್ಸ್ ಮಸಾಜ್ ಮಾಡಿಕೊಂಡೆ. ದೆನ್ ದ ಫೈನಲ್ ಸ್ಟೆಪ್ ಇಸ್ ನಾನು ಕೂಡ ಬೇಗ ರೆಡಿಯಾಗಿ ಡ್ಯೂಟಿಗೆ ಹೊರಟೆ. ಅಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್.